Yes, Mr. Varadarajan. Your offer. Their offer is 7,500. What is your offer? 8,000. 8,000 per square feet. As far as the second plate is concerned. Little ಅಂದ್ರೆ ಎಷ್ಟು? 8,500. ನೀವು ಇನ್ನೊಂದು 500 ಜಾಸ್ತಿ ಮಾಡಿ. ಅಲ್ಲ, that's how it should be done. ಅಲ್ಲಿಗೆ 6.5 ಅಂತ ನಿಮ್ ಬಾಯಿಲ್ಲ ಅಲ್ಲ? No, mister. Please understand. ಈಗ 8.5 ಆಯ್ತು, 9 ಈಗ. Judgment? No. Division bench of this court has said there should be an auction inter se between the parties. Justice Chidanand Ullal and Justice Nagmohan Das has rendered that. 9,000. 9,000 is their offer. 9,000 is their offer. Now you tell me 10,000. ಹೇಳ್ಬೇಕಲ್ಲ, ನಿಮ್ದು ಮೈನರ್ ಶೇರ್ ಇದೆ, ನೀವು ಹೇಳ್ಬೇಕು. That is also to be considered. You cannot partition the property in that fashion. ಬಂದಾದ್ಮೇಲಿಂದ the only thing that one has to do is there must be an auction into say parties. That is what I am doing it now. ನೀವು ಅವೆಲ್ಲ ಏನು ಹೇಳಕ್ ಹೋಗ್ಬೇಡಿ. 4 ಅಣಿ ಜಾಸ್ತಿ ಬರುತ್ತೆ ಅಂದ್ರೆ ಅವ್ರು ಈ ಕಡೆ ಸೇರ್ಕೋತಾರೆ. ಅಲ್ಲ, ಸ್ಕ್ವೇರ್ ಫೀಟ್ ರೇಟ್ ಹೇಳಿ ನಂಗೆ ಸ್ಟ್ರೈಟ್ ಅವೇ. ಅಲ್ಲ, ನೀವು ಅವ್ರದ್ದು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ಹೇಳಿದ್ರಿ? ಅದಲ್ಲ 7 ಡಿಪೆಂಡೆಂಟ್ ಅಂದ್ರೆ ಅದ್ರ ಅರ್ಧ 168.75 will be the share of plaintiff. Number 2. ನೀವು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. 10 ಲಕ್ಷಕ್ಕೆಲ್ಲ ಕೇಳ್ತಾ ಇಲ್ಲ. 9,000 ರೂಪಾಯಿ ಅಂತ ಆಗಿದೆ ಈಗ. ನೀವೆಷ್ಟು ಹೇಳ್ತೀರ ಹೇಳಿ? 9,000 ರೂಪಾಯಿ ಕೊಡ್ತೀರಾ ಸ್ಕ್ವೇರ್ ಫೀಟು? 9,000 ಕೊಟ್ರೆ 15 ಲಕ್ಷ 18,750 ರೂಪಾಯಿ ಆಗುತ್ತೆ. ಬಿಟ್ಬಿಡಿ, ಬೇಡ. ಅವ್ರು 9,000 ರೂಪಾಯಿ ಕೊಡ್ತಾರೆ, ನಿಮ್ದನ್ನೇ ತಗೋತಾರೆ. ಅಲ್ಲ, ಏನೋ ಮಾಡೋದಲ್ಲ. 9,000 ರೂಪಾಯಿ ನೀವು ತಗೊಳಕ್ ತಯಾರಾಗಿರ್ಬೇಕು. ಐ ವಿಲ್ ಓನ್ಲಿ ಆರ್ಡರ್ ಫಾರ್ ಆಕ್ಷನ್ ಇಂಟರ್ ಸೆ. ಓಪನ್ ಕೋರ್ಟ್ ಅಲ್ಲಿ ಕೂಗ್ಬೇಕು. ಅವಾಗ ಕೂಗ್ಬಿಟ್ಟು ಅಲ್ಲಿ ದುಡ್ಡು ಕೊಡ್ಬೇಕಷ್ಟೇ. No, first we must understand where we stand the money. 9,000 ರೂಪಾಯಿ ನೀವು ಹೇಳಿದ್ರೆ ಉಂಟು, ಇಲ್ಲ 8,500 ಅಂದ್ರೆ 8,500 ಲೆಕ್ಕ ಅವ್ರು ಕೊಡಕ್ ರೆಡಿ ಆಗಿದ್ದಾರೆ. 9,000 ಅವ್ರು ರೆಡಿ ಇದ್ದಾರೆ. ನೀವೆಷ್ಟು? ತಗೊಳ್ಳಿ 9,500. Come on. Now tell me. ಹೇಳಿ ನೋಡಿ, ಅಲ್ಲಿಗೆ ನಿಜಾತ್ ವ್ಯಾಲ್ಯೂ ಏನು ಅಂತ ಇವಾಗ ಹೊರಗಡೆ ಬರ್ತಾ ಇದೆ. ಸರಿ, ಅವರೇ ಕೊಡ್ತಾರೆ, ತಗೊಳ್ಳಿ. 53,43,000 they will pay, representing your 562.5 shares. 53 lakhs they will pay. 53,50,000 they will pay to purchase your share.
So they will buy at 9,500. ಸ್ವಲ್ಪ ಟೈಮ್ ಕೊಟ್ರೆ ಇನ್ಯಾರೋ ಮಾರ್ವಾಡಿನ ಕರ್ಕೊಂಡ್ ಬಂದ್ರೆ 15,000 ಆಗುತ್ತೆ. ನಾನು 10,000 ಒಪ್ಕೊಂಡ್ರೆ ನೀವ್ ಹೇಳಿ. ಈಗ 10,000 ಒಪ್ಕೊಂಡಿದ್ದಾರೆ, ನೀವ್ ಹೇಳಿ. ಈಗ 10,000 ಒಪ್ಕೊಂಡಿದ್ದಾರೆ ಅವರು. ಅಲ್ಲಿಗೆ ನಿಮ್ಗೆ 16 ಲಕ್ಷ ರೂಪಾಯಿ ಬರುತ್ತೆ. ಅವ್ರಿಗೆ ನೀವು ಕೊಡೋದಾದ್ರೆ 10,000 ರೂಪಾಯಿ ರೇಟ್ ನಲ್ಲಿ 56 ಲಕ್ಷ ಕೊಡ್ಬೇಕು. $14 ಲಕ್ಷ ನಿಮ್ಗೆ ಕೊಡ್ತಾರೆ 10,000 ರೂಪಾಯಿ ತರ. 100 ಎಲ್ಲ ಇಲ್ಲ. ನಾನ್ ರಿಜಿಸ್ಟ್ರಾರ್ ಜನರಲ್ ಆಗಿದ್ದಾಗ್ಲೇನೆ ಪಬ್ಲಿಕ್ ಆಕ್ಷನ್ ಗೆ, ಪ್ರೈವೇಟ್ ಕೋರ್ಟ್ ಆಕ್ಷನ್ ಗೆ ಜಸ್ಟಿಸ್ ನರೇಂದ್ರ ಸಾಹೇಬ್ ಚೇಂಬರ್ ನಲ್ಲಿ ಮಾಡಿಸಿದ್ವಿ. ವಾಟ್ ವಾಸ್ ದಿ ರಿಸರ್ವ್ಡ್ ವ್ಯಾಲ್ಯೂ ವಾಸ್ 22 lakhs ಅಂತ. ದಿ ಪ್ರಾಪರ್ಟಿ ವಾಸ್ ಸೋಲ್ಡ್ ಫಾರ್ 2 crores and odd. ಗೊತ್ತಾಯ್ತಲ್ಲ? ರಿಸರ್ವ್ಡ್ ವ್ಯಾಲ್ಯೂ ಎಷ್ಟಿತ್ತು? 22 ಲಕ್ಷ ಇತ್ತು. ಅದನ್ನ ಕಳಿಸಿದ್ರು ನಮ್ಗೆ. ಯಾರೋ ಒಂದು 25 ಲಕ್ಷಕ್ಕೆ ಕೊಟ್ಟಿದ್ರು ಕೊಟೇಶನ್. ದಿ ಪ್ರಾಪರ್ಟಿ ವಾಸ್ ಸೋಲ್ಡ್ ಫಾರ್ 2.5 crores. 10 times what has been given. 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿಗೆಲ್ಲ ಇಲ್ಲ. 500 ರೂಪಾಯಿ ಜಂಪು. 10.5 59 lakhs they will pay. 10,500. Yes, 10,500. File a memo. 59 lakhs, 6,250 you have to pay. File a memo. That's what is to be disposed of. All right. Barkoli. Add Sri M.S. Varadarajan and Sri Nandish Gowda. Present appeal is filed against the judgment and decree passed in OS number 1497 of 2001 on the file of dated 10th February 2012 on the file of Additional Civil Judge Bangalore CCS 33 first up. ಅವರು 6,500 ಇದೆ ಹೊಸ ಸೇಲ್ ಡೀಡ್ ಪ್ರಕಾರ. ನಾನು 7,500 per square feet ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ ರೇಟ್ ಹೇಳಿ. ನಿಮ್ ರೇಟ್ ಹೇಳ್ಬೇಕಲ್ಲ. ಈಗ ಅವ್ರು 7,500 ರೂಪಾಯಿ ಕೊಡ್ತಾ ಇದ್ದಾರೆ ಪರ್ ಸ್ಕ್ವೇರ್ ಫುಟ್. ನಿಮ್ ರೇಟ್ ಹೇಳಿ. ₹7,500 ಅವರು ಕೊಡ್ತೀವಿ ನಾವು ನಿಮ್ದನ್ನ ಪರ್ಚೇಸ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ದೇರ್ ಆಫರ್. ವಾಟ್ ಈಸ್ ಯುವರ್ ಆಫರ್? ಕಲ್ಯಾಣ ಅವರೇ ನೋಡಿ, ಅವ್ರು ಬಂದರೆ ನಾಗಯ್ಯ ಅವ್ರ ಜೊತೆ ಮಾತಾಡಿ. ಇಲ್ಲೇ ಹೊರಗಡೆ ಇದ್ದಾರೆ, ಕ್ಲೈಂಟ್ಸ್ ಇದ್ದಾರೆ. ಮಾತಾಡಿ. ನಿಮ್ ಕ್ಲೈಂಟ್ ಬಂದಿಲ್ಲ. ನಿಮ್ ಕ್ಲೈಂಟ್ ಬಂದಿದ್ರೆ ಇವತ್ತು ಸೆಟ್ಲ್ ಆಗುತ್ತೆ. ಆಯ್ತು, ಒಂದ್ ವಿಡಿಯೋ ಕಾಲ್ ಮತ್ತೊಂದು ಮಾಡಿ. ಈಗೇನ್ ನಡೆಯಲೇಬೇಕು ಅಂತಿಲ್ಲ. ವಿಡಿಯೋ ಕಾಲ್ ಪ್ರಕಾರ ಚೆಕ್ ಮಾಡ್ಕೊಳ್ಳಿ. ಟಾಕ್ ಟು ದೆಮ್. ನೋ, ಅವ್ರು ಬಂದ್ಬಿಟ್ಟಿದ್ದಾರೆ. ಕೂತ್ಕೊಂಡು ಮಾತಾಡಿ. 9 acres ಬ್ಯಾಲೆನ್ಸ್ ನೊಳಗಡೆಗೆ ಹಾಫ್ ಇದೀವಿ ಅಂತ ಹೇಳ್ತಾರೆ. ನೋ, ಐ ಅಂಡರ್ಸ್ಟ್ಯಾಂಡ್ ದಟ್. ಯು ಟಾಕ್ ಟು ಹಿಮ್. ಒಂದ್ ವಯಾ ಮೀಡಿಯಂ ಮಾತಾಡಿ. ನೀವೇ ಒಂಚೂರು ಜಾಸ್ತಿ ಕೊಡೋದು, ಅವರೇ ಒಂಚೂರು ಜಾಸ್ತಿ ಇರೋದು, ಏನಿದೆ ನೋಡ್ಕೊಂಡು ಮಾತಾಡ್ಬಿಟ್ಟು ಮುಗಿಸ್ಕೊಳ್ಳಿ. ಪುಟ್ ಎನ್ ಎಂಡ್ ಟು ದಿ ಲಿಟಿಗೇಷನ್. ಅನ್ವಾಂಟೆಡ್. ಅಂಡ್ ಯು ಆಲ್ಸೋ ನೋ ವೇರ್ ಯು ಸ್ಟ್ಯಾಂಡ್. ಆರ್ಗ್ಯುಮೆಂಟ್ ಬೇರೆ,
Reality ಬೇರೆ. Therefore, you talk to your friend, get the matter settled. As per the decree, whatever is end, so you work out with them. Alena ಅವರು they are not in talking terms. In the village they are not in talking terms. ಇಲ್ಲ ಆದ್ರೆ ಮಾತಾಡ್ತಾರೆ. ಆಗತ್ತೆ. No, bad blood will come to an end. They can re-establish their relationship. After all, blood is thicker than water. At any given point of time ಬೇಕಾಗುತ್ತೆ. ಪ್ರಾಪರ್ಟಿಗೋಸ್ಕರ ಯಾಕೆ ಗಲಾಟೆ ಮಾಡ್ಕೋಬೇಕು? ಚೂರ್ ಹಾಗೋ ಹೀಗೋ ಮಾತಾಡ್ಕೊಂಡ್ಬಿಟ್ರೆ ಆ ಬ್ಯಾಡ್ ಬ್ಲಡ್ ವಿಲ್ ಕಮ್ ಟು an end. So work out. They are there. His clients are there. And it's a matter of 2005. Why should we adjourn? Yes. Yes, Mr. Varadarajan. Your offer. ಒಂದ್ ಮಾಡಿ ಇಲ್ದೆ ಹೋದ್ರೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಅಷ್ಟೇ. ಆಯ್ತು, ಕರೆಕ್ಟು. ಕೂತ್ಕೊಂಡ್ ಮಾತಾಡಿದ್ರೆ ಇಲ್ಲೇ ಫೈನಲ್. ಅವ್ರನ್ನ ಕರ್ಸ್ಬಿಡಿ ಎದುರುಗಡೆ ಅವ್ರನ್ನು. ಅವ್ರ ಕಲ್ಯಾಣ ನಾ ಕರೆಸ್ತೀನಿ, ನೀವ್ ಯಾಕೆ ಯೋಚನೆ ಮಾಡಿ? ಬರಕ್ ಹೇಳ್ತೀನಿ ನಾವು. ಲೆಟ್ ದಿ ಅದರ್ ಸೈಡ್ ಬಿ ಪ್ರೆಸೆಂಟ್. ಅಷ್ಟೇ, ಕೇಸ್ ವಿಲ್ ಬಿ ಓವರ್. ಲಿಸ್ಸೇ ಮುಗ್ಸೋಣ ಬನ್ನಿ. ಅಲ್ಲಿ ನಿಮ್ಮ ಅವ್ರು ಯಾರಿಗೂ ಟೆಲಿಫೋನ್ ಇಲ್ವಾ? ಕಲ್ಯಾಣ ಅವ್ರದ್ದು ನಿಮ್ ತರ ಕಲ್ಯಾಣ ಅವ್ರ ನಂಬರ್ ಇದೆಯಾ? ತಗೊಂಡ್ ಮಾತಾಡಿ. ನಮ್ ತಗೊಂಡ್ ನೋಡಿ ಮಾತಾಡಿ. ಪ್ಲೀಸ್ ಕಾಲ್ ಹಿಮ್. ವಿಲ್ ಡಿಸ್ಪೋಸ್ ಆಫ್ ಮ್ಯಾಟರ್. ಇವತ್ತಿಲ್ದರೆ ಇನ್ನೊಂದಿನ ಕರ್ಸೋಣ, ಕರ್ಸ್ ಮುಗ್ಸೋಣ. ಎಸ್ ಮಿಸ್ಟರ್ ವರದರಾಜನ್. ಅದನ್ನ ಎಷ್ಟೊತ್ತಿ ಹೇಳ್ತೀರಿ? Shares of the ಎಷ್ಟು ಬರುತ್ತೆ? 900 ಅಲ್ಲಿ 58 ಶೇರ್. $562.5. Wait. 562.5 shares ಬರುತ್ತೆ. 562.5 square feet ಬರುತ್ತೆ. That is more than half. 4 will be the half. More than half ಇದಾರೆ. ಅದೇ ರೇಟ್ಗೆ ಅವರೇ ನಿಮ್ಮ ಹತ್ರ ಕೊಡ್ತಾರೆ. ನೀವು ಅಷ್ಟೇ ಹೇಳೋದಾದ್ರೆ 7,500 ರೂಪಾಯಿ ಅವರೇ ಕೊಡ್ತಾರೆ ನಿಮ್ಮ ಮಿಕ್ಕಿದ್ದ ಶೇರ್ನ ಕೊಂಡ್ಕೊಳ್ಳಕ್ಕೆ. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಇಲ್ದಾದ್ರೆ ನಿಮ್ಮ ಆಫರ್ ಸರಿ ಇಲ್ಲ ಅಂತ. ನಾ ಹೇಳಿದ ಅರ್ಥ ಆಯ್ತು. 337.5 share is what is belonging to you. Half of our share goes to dependent on our selection. ಅವ್ರ ಹಣೆ ಬರ ನಿಮ್ಗೆ ಯಾಕೆ? To whom? No, that's okay. That's for the price. Price are their remaining share. ಹೇಳೋ ರೇಟ್ ನಲ್ಲಿ ನಾವು ಒಪ್ಪೋದಾದ್ರೆ ಮಾತಾಡಿ. ನಾವೇ ಕೊಡ್ತೀವಿ ಅಂತ ಇವಾಗ. ನೋ ನೀವೇ ಹೇಳಿ. ನಿಮ್ಮ ರೇಟ್ ಎಷ್ಟು ಹೇಳಿ? ಅಲ್ಲ, ನಿಮ್ಮ ರೇಟ್ ಎಷ್ಟು ಹೇಳಿ?